ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9637366663. ಸರ್ ನಮಸ್ತೆ. 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 ಲವ್ ಮಾಕ್ಟೈಲ್ 3 1 ಅಲ್ಲಿ ನೋಡಿದ್ವಿ ನಿಮ್ಮನ್ನ, ಒಳ್ಳೆ ಫ್ರೆಂಡ್ ಆಗಿ, ಲವರ್ ಆಗಿ, ಅಂದ್ರೆ ಕೆಟ್ಟ ಎಕ್ಸ್ ಆಗಿ ಒಳ್ಳೆ ಫ್ರೆಂಡ್ ಆಗಿ ಕೆಟ್ಟ ಎಕ್ಸ್ ಅದನ್ನ ಹೇಳಕ್ ಆಗಂಗಿಲ್ರಿ. ಕೆಟ್ಟದ ಒಳ್ಳೇದ ಅಂತ ಹೇಳಂಗಿಲ್ಲ, ಮತ್ತೆ ಹಿಂಗೆ ಮತ್ತೆ ಹೇಳಕ್ ಆಗಂಗಿಲ್ಲ. ಅದ್ರ ಬೈಕೊಂಡವ್ರು ಬಾಳ ಮಂದಿ ಇನ್ನು ಬೈತಾರಂತ. ನಮ್ ಕಡೆಗೆಲ್ಲ ಗೊತ್ತಲ್ರಿ ಸರ್, ನಮ್ ಕಡೆಗೆಲ್ಲ ಬೈದಾರ ಜಾಸ್ತಿ, ಎಲ್ಲಾ ಕಡೆಗೂ ಬೈದಾರ, ಎಲ್ಲಾ ಕಡೆಗೂ ಬೈದಾರ. ಇದ್ರಾಗ ಹೆಂಗ್ ಕಂಡಿರಿ ಮೇಡಮ್? ಈಗ ಆಯ್ತಲ್ಲ ಪಾರ್ಟ್ 2 ಅಲ್ಲಿ ಮದ್ವೆ ಆಗೋಯ್ತಲ್ಲ, ಸೊ ಇನ್ ಬಯಂಗಿಲ್ಲ. ಆಯ್ತು, ನಾನು ಮುಂದೆ ಹೋಗಿದ್ದೀನಿ ಬಿಡಿ. ಸೆಟ್ಲ್ಮೆಂಟ್ ಆಗೋಯ್ತು, ಸೆಟ್ಲ್ಮೆಂಟ್ ಆಯ್ತು. ಇವರು ಪಾರ್ಟ್ 2 ಅಲ್ಲಿ ಸ್ವಲ್ಪ ಸೆಟ್ಲ್ ಮಾಡಿದ್ರು. ಸೆಟ್ಲ್ ಮಾಡಿರ. ಇದ್ರಾಗ ಬ್ಯಾಡ್ಮಿಂಟನ್ ಅವು ಇವು ಏನಾರು ಆಟ ಆಡ್ತೀರೇನ್ರಿ ಸರ್ ನೀವು? ಇದ್ರಾಗೆಲ್ಲ ಗೇಮ್ಸ್ ಅದೇ ಇದೆ ಆಟ ಆಡ್ತಿರ್ತೀರಿ ಅಂದ್ರೆ ಒಂದು ಕಾಲೇಜ್ ಟೈಮ್ ಎಲ್ಲ ಬರ್ತೈತಿ ಮೆಮೊರೀಸ್. ಅಂದ್ರೆ ಅದೇನ್ ರೋಡಲ್ಲಿ ಅದ್ರಾಗ ಇದ್ರಾಗ ಏನಾರು ಆಟ ನಡೆಸಿರಿನ ಅಂತ ಇದ್ರಲ್ಲಿ ನೀವು ನೋಡ್ಬೇಕು. ಅಂದ್ರೆ ಅಂತ ಆಟಗಳೇನಿಲ್ಲ. ನಾನು ಆಕ್ಚುಲಿ ನಾನು ಇನ್ನ ಸಿನಿಮಾ ನೋಡಿಲ್ಲ ಕಂಪ್ಲೀಟ್ ಆಗಿ, ನನಗೂ ಕೂಡ ಗೊತ್ತಿಲ್ಲ. ಸರ್ಪ್ರೈಸ್ ಎಲಿಮೆಂಟ್ಸ್ ಎಲ್ಲ ಅದಾಗೆ ನಾವು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಕಾಯ್ತಾ ಇದ್ವಿ. ಹೌದಾ? ಅಮೃತ ಮೇಡಮ್ ನೀವು ನೋಡಿರ? ಇಲ್ಲ, ಇವ್ರು ಬಾರಿ ಕ್ಲೋಸ್ ಅಲ್ರಿ ಮೇಡಮ್ ನಿಮ್ಗೆ? ತೋರ್ಸಿಲ್ಲ. ಅದೇ ಸ್ವಲ್ಪ ನೋಡಿದೀನಿ ಕ್ಲಿಪ್ಪಿಂಗ್ಸ್. ಬಟ್ ನಾವು ಶೂಟ್ ಮಾಡಿದಾಗ ಏನ್ ನೋಡಿದೀವೋ ಅಷ್ಟ್ ನೋಡಿದೀವಿ. ಒಂದ್ ಐಡಿಯಾ ಇದೆ, ಆದ್ರೂ ಐಡಿಯಾ ಇಲ್ಲ ಆತರ. ಏನ್ ಐಡಿಯಾ ಹೇಳ್ರಿ ಮೇಡಮ್? ಏನ್ ಐಡಿಯಾ ಇಲ್ಲ ಅಂದ್ರೆ ಅದೇ ನೋಡಿದ್ರಲ್ಲ, ಈಗ ಬರೋಕ್ಕೂ ಮುಂಚೆ ಹಂಗೆ ಹಿಂಗ ಆಚೆ ಹೋಗ್ತಿದ್ದಂಗೆ ಬೈಸ್ಕೊತೀನಿ ಅಂದ್ರೆ ಹೇಳಿದ್ರೆ ಅದಕ್ಕೆ ಸೈಲೆಂಟ್ ಆಗಿರ್ಬೇಕು. ಆದ್ರೆ ಇದ್ರಾಗ ಏನಾರು ನಿಮ್ದು ಪಾತ್ರ ಕಂಟಿನ್ಯೂಟಿ ಆಗೈತಾ ಏನು ಅಂತಂದೇಳಿ, ಅಂದ್ರೆ ಇದ್ರಾಗ ಏನಾರು ಮತ್ತೆ ಡಾರ್ಲಿಂಗ್ ಕೃಷ್ಣ ಸರ್ನ ಮೀಟ್ ಮಾಡ್ತೀರಾ ಇದ್ರಾಗ ಅಂತಂದೇಳಿ ಅದರ ಹೇಳ್ಬೇಕ್ರಿ ಮೇಡಮ್. ನೀವು ಟ್ರೈಲರ್ ಅಲ್ಲಿ ಆಲ್ರೆಡಿ ಬಿಟ್ಟಿದ್ದಾರೆ. ಮದ್ವೆ ಆಗೋಯ್ತಲ್ಲ ಅವ್ರಿಗೆ. ಅಲ್ಲ, ಮದ್ವೆ ಆಗೋತು, ಮತ್ತೆ ಇಲ್ಲೆಲ್ಲಾರು ಹಳೆಯಲ್ಲವ್ರ ಕಡೆಂಗಿಲ್ಲ. ಅಲ್ಲ, ನೀವ್ ಹೇಳಿ, ಡಿಸ್ಟರ್ಬ್ ಮಾಡ್ಬೇಕಾ? ಜೋ ವಾಪಸ್ ಬರ್ಬೇಕಾ ಹೇಳಿ. ಅಲ್ಲ, ಮತ್ತೆ ಜೋ ಕಂಡ್ರೆ ಏನಾರು ಫೀಲಿಂಗ್ ಹಾಕವ್ರಿ ಹಳೆ ಯಾಕ್ರಿ ನಿಮಗೆ ಲವ್ ಬ್ರೇಕಪ್ ಆಗಿಲ್ಲ? ನನ್ಗೆ ಯಾವ್ದಾಗಿಲ್ಲ. ಯಾವ್ದಾಗಿಲ್ಲ? ಇನ್ನು ಮುಂದೆ ಮದ್ವೆ ಆತನ ನಿಮ್ದು? ಮದ್ವೆ ಆಗಿ 8 ವರ್ಷ ಆಗಿದೆ. ಅಲ್ಲ, ತುಂಬಾ ಹಿಂದೆ ಮದ್ವೆ ಆಗೈತಿ. ಮತ್ತ ಲವ್ ಬ್ರೇಕಪ್ ಯಾವ್ದು ಇಲ್ಲ ಅಂದ್ರೆ ಇಲ್ಲ. ಅವ್ರ ಹೆಂಡತಿ ನೋಡ್ಬೇಕು ನೀವು, ಚಾನ್ಸೇ ಇಲ್ಲ. ಅಷ್ಟು ಬ್ಯೂಟಿಫುಲ್ ಆಗಿದ್ದಾರೆ. ಯಾವ ಹೀರೋಯಿನ್ಗೂ ಕಡಿಮೆ ಇಲ್ಲ, ಅಷ್ಟು ಚೆನ್ನಾಗಿದ್ದಾರೆ ಅವರು. ಇನ್ನೇನ್ ಬೇಕು ಅವ್ರಿಗೆ ಲೈಫ್ ಅಲ್ಲಿ? ಜೋ ಮೇಡಮ್, ಇದ್ರಾಗ ಏನಾರು ನೀವು ಚಂದಾಗಿ ಒಳ್ಳೆ ಜೋ ಹುಡುಗಿ ತರ ಇರಬೇಕು ಅಂತ ಏನಾರು ಕಾಣಿಸ್ಕೊಂಡಿರೇನೋ? ಅದ್ರಾಗಂತೂ ಬೈಸ್ಕೊಂಡ್ಬಿಟ್ಟಿರಿ ಬಿಡ್ರಿ. ಇಲ್ಲ, ಇವಾಗ ವೆಲ್ ಸೆಟಲ್ಡ್, ಆರಾಮಾಗಿದ್ದೀನಿ ಇವಾಗ. ಏನು ತೊಂದ್ರೆ ಇಲ್ಲ. ಚೇಂಜ್ ಓವರ್ಗಳಿರುತ್ತೆ ಆಕ್ಚುಲಿ. ಈಗ 1 ಅಲ್ಲಿ ಜೋ ತುಂಬಾ ಕೋಪ, ಪೊಸೆಸಿವ್ನೆಸ್ ಅದು ನೋಡಿರ್ತೀರ. ಈಗ 2 ಅಲ್ಲಿ ಅದೇ ಅವ್ರ ಮದ್ವೆ ಆಗ್ಬಿಡುತ್ತೆ. ಆಮೇಲೆ ಮದ್ವೆ ಆದಾಗ ಆತರ ಒಂಚೂರು ಮೆಚುರಿಟಿ ಬರುತ್ತೆ. ಅದೇ ಹತ್ರ ಬಂದು ಅವಳಿಗೆ ಆಗ್ತಿರೋ ಕಷ್ಟಗಳನ್ನ, ಅವಳಿಗಾಗ್ತಿರೋದನ್ನ ಹಂಚ್ಕೊಂತಾ ಇರ್ತಾಳೆ. ಅದನ್ನ ನಾನ್ ಮಿಸ್ಟೇಕ್ ಮಾಡ್ಕೊಂತ ಇರ್ತೀನಿ. ಕೊನೆಗೆ ಅದನ್ನ ರಿಯಲೈಸ್ ಆಗಿ ಕೊನೆಗೆ ಅದನ್ನ ಅದೇನು ಅಂತ ನಾನೇ ಕ್ಷಮೆ ಕೇಳ್ತೀನಿ. 3 ಅಲ್ಲಿ ಇನ್ನೂ ಸೆಟಲ್ಡ್ ಆಗಿ ಜೋನ ನೋಡ್ಬೋದು ನೀವು. ಓಕೆ ಮೇಡಮ್, ಏನಾದ್ರು ಟ್ರಾನ್ಸ್ಫಾರ್ಮೇಶನ್ಸ್ ಅಂತಿದ್ದೇನೆ? ಯಾಕಂದ್ರೆ ನಾನು ಅವ್ರಿಗೆ ಕೇಳ್ತಾ ಇದ್ದೆ, ಒಂದ್ ಹಿಂಗಿರ್ತೈತಿ, ಹಿಂಗ್ ನೋಡಿದೆ ಫೀಲ್ ಆತು, 2 ಹಿಂಗಿತ್ತು, 3ನೇದು ಹಿಂಗೈತಿ, ಹಂಗೇನಾರು ನಿಮಗೆ ಟ್ರಾನ್ಸ್ಫಾರ್ಮೇಶನ್ ಆತ? ಈಗ ಅವಾಗ ಅಮೃತವ್ರನ್ನ ನೋಡಿದಕ್ಕೂ ಈಗ ನೋಡಿದಕ್ಕೂ ಏನಾರು ಚೇಂಜಸ್? ಅದೇ ಅಭಿ ಅವ್ರು ಹೇಳ್ದಂಗೆ ಸ್ವಲ್ಪ ಮೆಚೂರ್ಡ್ ಆಗಿ ತೂಕವಾಗಿದೆ ಕ್ಯಾರೆಕ್ಟರ್. ಆಗ ಸ್ವಲ್ಪ ಚೈಲ್ಡಿಶ್ ಆಗಿತ್ತು ಫಸ್ಟ್ ಇದ್ರಲ್ಲಿ. ಅಂದ್ರೆ ನಾವ್ ಪ್ರೀತಿ ಮಾಡ್ಬೇಕಾದ್ರೂ ಹಾಗೆ ತಾನೆ, ನಾವ್ ರೆಗ್ಯುಲರ್ ಆಗಿ ಪ್ರೀತಿ ಮಾಡ್ಬೇಕಾದ್ರೂ ಕಾಲೇಜಲ್ಲಿರೋ ಮೆಚುರಿಟಿಗೆ ಇವಾಗಿರೋ ಮೆಚುರಿಟಿಗೆ ಏನ್ ಡಿಫ್ರೆನ್ಸ್ ಇದೆ ಅದೇ ಡಿಫ್ರೆನ್ಸ್ ಕಾಣಿಸ್ತಾ ಹೋಗುತ್ತೆ. ಅಂಡ್ ಹಾಗೂ ನಾವು ಕಾಣಿಸ್ಕೊಳ್ಳೋ ರೀತಿಲೂ ಡಿಫ್ರೆನ್ಸ್ ಇದೆ. ನಾವ್ ಫಸ್ಟ್ ಅಲ್ಲಿ ಹೆಂಗಿದ್ವಿ, ಎಲ್ಲ ಸ್ವಲ್ಪ ಚೈಲ್ಡ್ ತರ ಇದ್ವಿ ಎಲ್ಲ ನೋಡೋದಕ್ಕೆ. ಈಗ ಬರ್ತಾ ಒಂಥರ ಫುಲ್ ಸೊಫಿಸ್ಟಿಕೇಟೆಡ್, ಫುಲ್ ಆತರ ಇದೀವಿ ಎಲ್ರು. ನೀವ್ ಹಂಗ್ ನೋಡಕ್ ಹೋದ್ರೆ ಫಸ್ಟ್ ಅಲ್ಲಿ ನಾವ್ ಹೇಗಿದ್ವಿ. ಯಾಕಂದ್ರೆ ನಾನು ಲವ್ ಮಾಕ್ಟೈಲ್ 3 ಟ್ರೈಲರ್ ರಿಲೀಸ್ ಆದಾಗ್ಲೂ ಅದೇನ್ ರೀಕ್ಯಾಪ್ ಅಂತ ತೋರಿಸ್ತಾರಲ್ಲ ಸ್ಟಾರ್ಟಿಂಗ್ ಅಲ್ಲಿ, ಆ ರೀಕ್ಯಾಪ್ ಅಲ್ಲಿ ನಮ್ಮನ್ನ ನಾವು ನೋಡ್ಕೊಂಡು ಅಯ್ಯೋಪ್ಪ ಹಿಂಗಿದ್ವ ನಾವು ಅಂತ ಸಡನ್ ಆಗಿ ಶಿಫ್ಟ್ ಆದಾಗ ಎಲ್ರು ಹಂಗೆ ಮೆಚೂರ್ಡ್ ಆಗಿದೀವಿ. ನೋಡೋದಕ್ಕೂ ಬಿಹೇವಿಯರ್ ಅಲ್ಲೂ ಎರಡರಲ್ಲೂ ಮೆಚೂರಿಟಿ ಕಾಣಿಸ್ತಾ ಇದೆ ಎಲ್ಲಾ ಕ್ಯಾರೆಕ್ಟರ್ಸ್ ಅಲ್ಲೂ. ಅಲ್ಲ, ಇದ್ರಾಗ ಏನ್ ಮತ್ತೆ ಬ್ರೇಕಪ್ ಮಾಡ್ಕೊಳಂಗಿಲ್ಲ? ಇಲ್ಲ, ಅದೇ ಗಂಡನ್ ಬಿಟ್ಟು ಹೋಗೋದಾದ್ರೆ ಇಲ್ಲ, ಗಂಡ ಆಯ್ತು, ಮುಗೀತು, ಮುಗಿತು ಅಷ್ಟೇ. ಮದ್ವೆ ಆದ್ಮೇಲೆ ಫೈನಲ್ ಡೆತ್, ಅದು ಮುಗೀತು, ಇನ್ನೇನಿಲ್ಲ, ಅದಕ್ಕಿಂತ ಎಸ್ಕೇಪ್ ಇಲ್ಲ ಅದ್ರಲ್ಲಿ ಅಂತ ಮುಗೀತು. ಅಲ್ಲ ಪಾಪ, ಅಂತ ಚಲೋ ಹುಡುಗನ್ನೇ ಬ್ರೇಕಪ್ ಮಾಡ್ಕೊಂಡಿದ್ರಿ ನೀವು. ಆ ಲವ್ ನಿಧಿಮ ಸಿಗ್ಬೇಕಿತ್ತಲ್ಲ ಅವ್ರಿಗೆ. ಆದ್ರೆ ಮೇಡಮ್, ನೀವು ಚಲೋ ಅನ್ಕೊಂಡಿದ್ದೆ ನಾನು. ಆಮೇಲೆ ನೀವ್ ಹೆಂಗ್ ಬೈದ್ ಬಿಟ್ರಲ್ರಿ ಮೇಡಮ್, ಅಂತ ಹುಡುಗ ಹಂಗ್ಯಾ ರೀ? ಪ್ರೀತಿಲಿ ಹಂಗೆ ತಾನೆ, ಎಲ್ಲ ಚೆನ್ನಾಗಿದ್ದಾಗ ಎಲ್ಲ ಚಲೋ ಅನ್ಸ್ತಾ ಇರುತ್ತೆ. ಆಮೇಲೆ ಕಿರಿಕ್ ರಿಯಾಲಿಟಿ ಅಂತ ಬಂದಾಗ್ಲೇ ತಾನೆ ಅದು ಹಿಟ್ ಆಗೋದು. ತುಂಬಾ ರಿಯಲಿಸ್ಟಿಕ್ ಕ್ಯಾರೆಕ್ಟರ್ ಆಕ್ಚುಲಿ ಅದು.
ಅದಕ್ಕೆ ನೋಡಿ ಹೌದು. ಜನ ನಿಧಿಮಾಗ್ ಎಷ್ಟು ರಿಲೇಟ್ ಆದ್ರು ಜೋಗು ಅಷ್ಟು ರಿಲೇಟ್ ಆಗಿದ್ದಾರೆ ನಿಜವಾಗ್ಲೂ ಅಂದ್ರೆ ಹೌದು. ಎಷ್ಟು ಫ್ರಸ್ಟ್ರೇಟಿಂಗ್ ಲವ್ ಸ್ಟೋರೀಸ್ ಇದೆ ನಮ್ ಜಗತ್ತಲ್ಲಿ ಹೌದು. ಇಮ್ಯಾಜಿನ್ ಮಾಡ್ಕೊಳ್ಳಿ. ಹೌದು ಮೇಡಮ್, ಪ್ರತಿಯೊಬ್ರಿಗೂ ಈಗ ಇದ್ದೇ ಎಷ್ಟು ಇರುತ್ತೆ. ಫ್ರಸ್ಟ್ರೇಟಿಂಗ್ ಇರ್ಬೋದು, ರಿಯಲ್ ಆಗು ನಡೀತಾವ್ ಮೇಡಮ್ ಅಂತವು. ಹೌದು ಹೌದು ಈಗ ನನ್ನ ಫ್ರೆಂಡ್ ಅಂತಾರೆ ಇಲ್ಲ ರಿಯಲ್ ಆಗಿ ನಡೆಯೋದೇ ಮಾಡಿ ಬರ್ದಿರೋದು ಅವ್ರು. ಹೌದೌದು. ಆ ರಿಯಲ್ ಆಗ ಇಂಥವು ಜೋ ಕ್ಯಾರೆಕ್ಟರ್ ಅಂತಾರ ನೆಂತಾರ ಎಷ್ಟೊಂದು ಮಂದಿ ನೋಡಿ ನಾನು, ಆದ್ರೆ ಯಾಕಂಗ್ ಮಾಡ್ತಾವ ನಾವು. ಏನ್ ಮಾಡಕ್ಕಾಗಲ್ಲ ಅವಾಗ. ನೋಡಿ ಅವ್ರವ್ರ ಪರ್ಸ್ಪೆಕ್ಟಿವ್, ಅವ್ರಿಗೆ ಹಂಗ್ ಬೆಳ್ಕೊಂಡ್ ಬಂದಿರೋರ್ಗೆ ಇದಷ್ಟು ಇಷ್ಟ ಆಗಲ್ಲ. ಈ ಕಡೆ ಇರೋರ್ಗೆ ಅವ್ರು ಎಷ್ಟು ಅಡ್ಜಸ್ಟ್ ಮಾಡಿದ್ರು ಇನ್ನೇ ಏನ್ ಮಾಡಕ್ಕಾಗತ್ತೆ, ಇನ್ನೇನ್ ಕೊಡಕ್ಕಾಗತ್ತೆ ಅದಕ್ಕಿಂತ ಜಾಸ್ತಿ. ಹೌದು. ಬಟ್ ಎರಡು ಹಾಗೆ ಇದೆ ರೀ, ಆ ಕಡೆನೂ ಹಂಗೆ ಈ ಕಡೆನೂ ಹಂಗೆ. ಬಟ್ ಅಮೃತ ಮೇಡಮ್ ರಿಯಲ್ ಆಗಿ ಸ್ವೀಟ್ ಚಲೋ ಅಲ್ರಿ ಮೇಡಮ್? ವೆರಿ ಸ್ವೀಟ್ ಆಕ್ಚುಲಿ. ವೆರಿ ಸ್ವೀಟ್, ವೆರಿ ಚಲೋ. ನಮ್ಮ ಚಲೋ ಹುಡುಗನ ಸಿಗ್ಬೇಕು. ನಮ್ಮ ಮೈಸೂರು ಹುಡುಗಿ, ಆಮೇಲೆ ನಮ್ಗೆ ಅಂದ್ರೆ ಆಕ್ಚುಲಿ ನಾವು ಮಚ್ಚಾಗಿ ಆತರ ಮಾತಾಡೋದು. ಶಿ ಇಸ್ ವೆರಿ ಸ್ವೀಟ್ ಅಂಡ್ ಅದೇ ವೆರಿ ಕೇರಿಂಗ್. ಅಂತ ಚಲೋ ಹುಡುಗನ ಸಿಗ್ಲಿರಿ ಮೇಡಮ್. ಹಂಗೆ ಸಿಗ್ಬೇಕು ನೋಡಿ. ಹೌದು. ನಿಮ್ ಬಾಯಕ್ಕೆ ಹಂಗೆ ಹಂಗ ಸಿಗ್ಬೇಕು ರೀ ಮೇಡಮ್, ಸಿಗ್ತಾರ ಇಂಥ ಚಲೋ ಹುಡುಗಿ. ನಾ ಅನ್ಕೋತೀನಿ ಆ ಜೋನು ಕ್ಯಾರೆಕ್ಟರ್ ನೋಡಿ ಬೈದಾ ಬಿಟ್ಟಿದ್ದಿ ಸರ್, ಏನ್ ಅಮೃತ ಮೇಡಮ್ ಅದು ಡೀಟರ್ ಅನ್ಕೋತಿದ್ದಿ ನಾ. ರಿಯಲ್ ಆಗಿ ಎಷ್ಟು ಸ್ವೀಟ್, ಎಷ್ಟು ಕೈಂಡ್, ಎಷ್ಟು ಚಂದ ಮಾತಾಡ್ತಾರ ಅಲ್ರಿ ಮೇಡಮ್? ಹೌದು ನೋಡಿ. ಅಂತ ಹುಡುಗ ಸಿಗ್ಬೇಕು ನಿಮ್ಗೆ, ಚಂದಾಗಿ ಚಲೋ ಹೊತ್ತಾಗಿ ನೋಡ್ಕೊಳಂತ ಗಂಡ ಸಿಗ್ಬೇಕು ನೋಡ್ರಿ. ಚೆನ್ನಾಗಿ. ಏನಾರ ಎಕ್ಸ್ಪೆಕ್ಟೇಷನ್ ಐತೇನ್ರಿ ಮೇಡಮ್ ಇಂಥ ಹುಡುಗ ಸಿಗ್ಬೇಕಂತಂದ್ರೆ? ಅದೇ ನೀವ್ ಹೇಳ್ದಂಗ್ ಚಲೋ ನೋಡ್ಕೊಳ್ಳೋ ಚಲೋ ಸಾಕು. ಸಾಕಲ್ರಿ? ಇನ್ನೇನ್ ಬೇಕು ಜೀವನದಲ್ಲಿ? ಜೀವನದಾಗ ಇನ್ನೇನ್ ಬೇಕು? ಮತ್ ಮದ್ವಿ ಯಾವಾಗ? ಮದ್ವಿ ಯಾವಾಗ? ಈ ಕ್ವಶನ್ ನನಗೆ 4 ವರ್ಷದಿಂದ answer ಮಾಡಿ ಮಾಡಿ ಮಾಡಿ. ಅಲ್ರಿ ಮದ್ವಿ ಬಂತಲ್ಲ, ಮದ್ವಿ ಗಿದ್ವಿ ಹಾಕಿರಿನ ಅಂತನಾ. ಇದೇನಾರು ಸಕ್ಸಸ್ ಕಂಡ್ರೆ ಇದು ಅದೇ ಸಕ್ಸಸ್ ಕಂಡು ಹುಡುಗ ಸಿಕ್ಕ್ರೆ ಮದ್ವೆ ಆಗುದೆ ಅಷ್ಟೇ. ಲವ್ಗೆಲ್ಲ ಟೈಮ್ ಇಲ್ಲ. ಸೀದಾ ಮದ್ವೆ ಆಗೋದೆ ಅಷ್ಟೇ, ಲವ್ಗೆಲ್ಲ ಟೈಮ್ ಇಲ್ಲ ಅಂತ. ಸೂಪರ್, ಚಂದ ಹೇಳಿದ್ರಿ ಮೇಡಮ್. ಲವ್ ಮಾಡಕ್ಕೆಲ್ಲ ಟೈಮ್ ಇಲ್ಲ, ಇನ್ನೇನಿದ್ರು ಮದ್ವೆ ಅಷ್ಟೇ. ಆಯ್ತು, ಆ ಏಜ್ ದಾಟ್ಬಿಟ್ವಿ. ಇನ್ ರಿಸ್ಕ್ ತಗೊಳಕ್ ಆಗಲ್ಲ, ಇನ್ ಡೈರೆಕ್ಟ್ ಮದ್ವೆನೆ. ಸೂಪರ್ ಸರ್. ನೀವ್ ಹೇಳ್ರಿ, ನಿಮ್ಮಂತ ಫ್ರೆಂಡ್ ಎಲ್ರಿಗೂ ಇರ್ಬೇಕ್ರಿ ಸರ್. ಎಂತೆಂತಾರ ಪಾಪ ಲವ್ ಬ್ರೇಕಪ್ ಮಾಡ್ಕೊಂಡಿರ್ತಾರ, ಇಂಥ ಫ್ರೆಂಡ್ ಇಂಥವ ಕುತ್ಕೊಂಡು ಎಣ್ಣಿ ಗಿಣ್ಣಿ ಹೊಡೆದ್ ಪಾಪ ಮರ್ತಾ ಬಿಡ್ತಾವ. ಇಲ್ಲ ಖಂಡಿತ ಇರ್ಬೇಕು, ಯಾಕಂದ್ರೆ ಎಲ್ಲರಿಗೂ ಇರ್ತಾರೆ, ನಿಮ್ಗೂ ಇರ್ತಾರೆ, ನನಗೂ ಇರ್ತಾರೆ. ಅಂದ್ರೆ ಜೀವನದಲ್ಲಿ ಸ್ನೇಹ ಅನ್ನೋದಕ್ಕೆ ಮುಪ್ಪಿಲ್ಲ. ನಾವು ಸಾಯೋ ಟೈಮಲ್ಲೂ ಕೂಡ ಜೊತೆಗೆ ಸಾಯ್ಬೋದು. ಅಂತ ಒಂದು ಫ್ರೆಂಡ್ಶಿಪ್ ಇರುವಂತ ವ್ಯಾಲ್ಯೂ ಅದು. ಅಂದ್ರೆ ಈಗ ನಿಮ್ಗೇನೋ ಕಷ್ಟ ಬಂತು, ಏನೋ ಅಂತು, ನಿಮ್ಗೆ ಅದಂತ ಸ್ನೇಹಿತೆ ಇರ್ತಾಳೆ, ಅವ್ಳಿಗೆ ಜ್ಞಾಪಿಸ್ಕೊಂಡು ಒಂದು ಫೋನ್ ಮಾಡಿದ್ರೆ ನಿಮ್ ಕಷ್ಟ ಅಂತ ಓಡ್ ಬರುವ ಸ್ನೇಹ. ಸೊ ಇದು ಆದಿ ಜೀವನದಲ್ಲೂ ವಿಜಯ್ ಅನ್ನೋದು ಆ ಕ್ಯಾರೆಕ್ಟರ್. ಅದು ಎಲ್ಲರ ಜೀವನದಲ್ಲೂ ಇರಬೇಕು, ಅದು ಇರುತ್ತೆ. ಸ್ನೇಹ ಅನ್ನೋದು ಅದಕ್ಕೆ ಡಿಫೈನ್ ಮಾಡಕ್ ಆಗಲ್ಲ. ಅದೊಂಥರ ಎಷ್ಟೋ ವರ್ಷ ನೋಡ್ದೇನೆ, ಮಾಡ್ದೇನೆ, ಮಾತಾಡ್ದೇನೆ, ಫೋನೇ ಮಾಡ್ದೇನೆ, ಒಂದ್ಸತಿ ಅಲೋ ಫೋನ್ ಮಾಡಿ ಅಲೋ ಅನ್ನೋ ಟೋನ್ ಅಲ್ಲಿ ಜಡ್ಜ್ ಮಾಡ್ಬಿಡ್ತೀವಿ. ಅವ್ನು ಏನ್ ನೋವಲ್ಲಿದ್ದಾನೆ, ಏನೋ ಪ್ರೀತಿ, ಏನೋ ಕಷ್ಟದಲ್ಲಿದ್ದಾನೆ ಅಂತ ಓಡ್ ಬರೋ ಅಂತ ಸ್ನೇಹ ಎಲ್ಲಾರ್ಗು ಇರ್ಬೇಕು. ಅಂತ ಕ್ಯಾರೆಕ್ಟರ್ ನಾನ್ ಮಾಡಿದೀನಿ, ನಾನ್ ಪುಣ್ಯ. ಅಲ್ಲ, ನಮಗೆ ಎಷ್ಟೊಂದ್ಸಲ ಅನ್ಸುತ್ತೆ, ಆದ್ರೆ ಇಂಥ ಫ್ರೆಂಡ್ ಇರ್ಬೇಕಲ್ಲ, ಇಂಥ ಫ್ರೆಂಡ್ ಇದ್ರೆ ಅಟ್ಲೀಸ್ಟ್ ನಾವು ಲವ್ ಬ್ರೇಕಪ್ ಇಂದ ಹೊರಗೆ ಬರ್ಬೋದು, ಎಷ್ಟೊಂದು ಕಷ್ಟಗಳಿಂದ ಹೊರಗೆ ಬರ್ಬೋದು. ಈ ತರ ಫ್ರೆಂಡ್ಶಿಪ್ ಇತ್ತು ಅಂದ್ರೆ, ನಿಯತ್ತಾಗಿರೋ ಫ್ರೆಂಡ್ಶಿಪ್ ಅಂತಾರಲ್ಲ, ಇದೆ ಸರ್. ಫ್ರೆಂಡ್ಶಿಪ್ ಇಂಡಸ್ಟ್ರಿಗೆ ತುಂಬಾ ಕಡಿಮೆ ಸಿನಿಮಾಗಳು ಫ್ರೆಂಡ್ಶಿಪ್ ನ ಅಷ್ಟು ಚೆನ್ನಾಗಿ ತೋರಿಸಿರೋದು. ಇಷ್ಟು ಚೆನ್ನಾಗಿ ಈ ತರ ಒಂದ್ ಫ್ರೆಂಡ್ ಇದ್ರೆ ಎಂಥ ದುಃಖದಿಂದಾದ್ರೂ ಆಚೆ ಬರ್ಬೋದು. ಓಕೆ, ಇದು ದುರಂದರ್ಗೆ ಸಿನಿಮಾಗೆ ಎಷ್ಟು ಕಾಂಪೀಟ್ ಕೊಡ್ತೈತ್ರಿ ಮೇಡಮ್? ನಿಮಗೆ ಏನ್ ಅನ್ಸ್ತತಿ ಅಂತ? ಬೇರೆ ಜಾನರ್ಸ್ ಅನ್ಸುತ್ತೆ. ಅವ್ರಿಗೂ ನಮಗೂ ಸಂಬಂಧ ಇಲ್ಲ, ಯಾಕಂದ್ರೆ ಅವ್ರದ್ದು ಅಂದ್ರೆ ಎ ಸರ್ಟಿಫಿಕೇಟ್ ಇರೋ ಸಿನಿಮಾ, ಎಲ್ಲರೂ ನೋಡೋದಕ್ಕಾಗಲ್ಲ, ಎಲ್ಲರೂ ಎಂಜಾಯ್ ಮಾಡೋದಕ್ಕಾಗಲ್ಲ. ಡೆಫಿನೆಟ್ಲಿ ಅವ್ರಿಗೆ ಒಂದು ಫ್ಯಾನ್ ಬೇಸ್ ಇದೆ, ಅಂಡ್ ಅವ್ರ ಫ್ಯಾನ್ ಬೇಸ್ ಹ್ಯೂಜ್ ಆಗಿದೆ. ನಾವು ಯಾಕಂದ್ರೆ ದುರಂದರ್ ತುಂಬಾ ಚೆನ್ನಾಗಿತ್ತು, ಪಾರ್ಟ್ 1, ಪಾರ್ಟ್ 2 ಕೂಡ ಚೆನ್ನಾಗಿರುತ್ತೆ. ಬಟ್ ನಮ್ಮಿಬ್ರದ್ದು ಜಾನರ್ಸ್ ಬೇರೆ, ನಮಗೆ ಅವರು ಕಾಂಪಿಟೇಷನ್ ಅಂತ ಅನ್ಸಲ್ಲ. ಐ ಥಿಂಕ್ ಕಾಂಪಿಟೇಷನ್ ಬರಲ್ಲ ಅದು. ಅಂಡ್ ಕನ್ನಡ ಸಿನಿಮಾಗಳಿಗೆ ಡೆಫಿನೆಟ್ಲಿ ಸ್ಪೇಸ್ ಇದೆ. ಅದು ಯುಗಾದಿ ಹಬ್ಬದ ದಿನ ಎಲ್ಲರೂ ಒಂದು ಕನ್ನಡ ಸಿನಿಮಾ ನೋಡ್ಬೇಕು ಅಂತ ಆಸೆ ಪಡೋರಿಗೆ ಡೆಫಿನೆಟ್ಲಿ ಲವ್ ಮಾಕ್ಟೇಲ್ ಒಂದು ಟ್ರೀಟು. ಸೊ ನನಗೆ ಅದು ಕಾಂಪಿಟೇಷನ್ ಅಂತ ಅನಿಸ್ತಾ ಇಲ್ಲ, ಯಾಕಂದ್ರೆ ಬೇರೆ ಜಾನರ್ಸ್ ಇರೋದ್ರಿಂದ. ಸೂಪರ್ ಸರ್, ನೀವೇನ್ ಹೇಳ್ತೀರಾ? ಅಲ್ಲ, ಇದು ಅಂದ್ರೆ ಮಾಡಿರೋದೇ ಕನ್ನಡ ಜನತೆಗೆ, ನಮ್ಮ ಕರ್ನಾಟಕ ಜನತೆಗೆ. ಲವ್ ಮಾಕ್ಟೇಲ್ ನ ಕಾಪಾಡಿದ್ದವರು, ಬೆಳೆಸಿದ್ದವ್ರು. ಯಾಕೆಂದ್ರೆ ಲವ್ ಮಾಕ್ಟೇಲ್ 1 ರಿಲೀಸ್ ಆದ ತಕ್ಷಣ ನೋಡ್ಲಿ, ಸರ್ಟೇನ್ ಫಾಲ್ ನೋಡಿ ಒಂದು ಥಿಯೇಟರ್ ಇಟ್ಕೊಂಡು ಫೈಟ್ ಮಾಡ್ಕೊಂಡು, ಆಮೇಲೆ DRC ಅಂತ ಇನ್ನೊಂದು ಥಿಯೇಟರ್, ಶಾರದಾ ಮತ್ತೆ DRC ಮೈಸೂರಲ್ಲಿ 2 ಥಿಯೇಟರ್ ಇಟ್ಕೊಂಡು, 2 ಥಿಯೇಟರ್ ಇಂದ 200 ಥಿಯೇಟರ್ ಓಡಿಸ್, ಆ ತರ ಗೆದ್ದು ಬಂದಂತ ಸಿನಿಮಾಸ್ ಇದು. ನಾವು ಗೆಲ್ಲಿದಕ್ಕಿಂತ ಜನರು ಗೆಲ್ಸಿದಂತ ಸಿನಿಮಾ. ನಿಜ ನಿಜ. ಸೊ ಅದು ಆ ಜನರೇ 2 ಕೂಡ ಗೆಲ್ಸಿದ್ರು. ಸೊ ನಮ್ದೇನಂದ್ರೆ ಜನರು ಕಾಯ್ತಿರುವಂತ ಸಿನಿಮಾ, ನಮ್ಮ ಕನ್ನಡ ಜನತೆಗೆ ಬೇಕಾಗಿರುವಂತ ಸಿನಿಮಾ. ಒಂದು ಅಂದ್ರೆ
ಕೃಷ್ಣ ಪ್ರತಿ ಸತಿ ಒಂದು ಫ್ರೆಶ್ ಅಪ್ರೋಚ್ ಅಲ್ಲಿ ಬರ್ತಾರೆ ಕೃಷ್ಣ ಮೇಲೆ. ಸೊ ಆಬ್ವಿಯಸ್ಲಿ ಈಗ 3 ಅವ್ರಿಗೊಂದು ದೊಡ್ಡ ಹೊರೆನೆ, ಆ ಹೊರೆನ ಇಟ್ಕೊಂಡು ನಮ್ ಜನತೆಗೆ ಅವ್ರೇನ್ ಥಿಂಕ್ ಮಾಡ್ತಾ ಇರ್ತಾರೆ. ಈಗ 3 ಅಲ್ಲಿ ನೀವೇ ಎಷ್ಟು ತುಂಬಾ ಪ್ರಶ್ನೆ ಕೇಳಿದ್ರೆ ಏನಿರ್ಬೋದು ಆ ಕ್ಯೂರಿಯಾಸಿಟಿ ಎಲ್ಲ ಇರ್ಬೇಕಾದ್ರೆ ಅದನ್ನೆಲ್ಲ ಭೇದಿಸಿ ಗೆಲ್ತೀವಿ ಅಂತ ಸಿನಿಮಾ ಮಾಡಿ ಸಿನಿಮಾನ ಮುಂದೆ ತರ್ತಾ ಇದ್ದಾರೆ ಅಂದ್ರೆ ಒಂದು ನೆಕ್ಸ್ಟ್ ಲೆವೆಲ್ ಯೋಚನೆ. ನಿಜ. ಸೊ ನಮ್ಮ ಜನತೆಗೆ ಲವ್ ಮಾಕ್ಟೇಲ್ 3 ಬರ್ತಾ ಇದೆ, ಖಂಡಿತ ಗೆಲ್ಲಿಸ್ತಾರೆ. ಓಕೆ ಸೂಪರ್. ಅಮೃತ ಮ್ಯಾಮ್, ಮೇ ಬಿ ನಿಮಗೆ ಈ ಸಿನಿಮಾ ತುಂಬ ಕನೆಕ್ಟ್ ಆಗ್ಬೋದು ಅನ್ಸುತ್ತೆ, ಅಪ್ಪ ಮಗಳ ಸಂಬಂಧ. ಯಾಕಂದರೆ ನನಗೂ ಕನೆಕ್ಟ್ ಆಗುತ್ತೆ ಅದು ಒಂಥರ, ಬಿಕಾಸ್ ನಿಮ್ಮ ಪ್ಲೇಸಲ್ಲಿ ನಾನು ಇದ್ದೀನಿ. ಇದು ನಿಮಗೆ ಯಾವ ರೀತಿಯಾಗಿ ಪರ್ಸ್ನಲಿ ಕನೆಕ್ಟ್ ಆಗ್ಬೋದು ಅನ್ಸುತ್ತೆ? ಸರ್ ನನಗೆ ಅದೊಂದು ಫಾದರ್ ಫಿಗರ್ ಒಂದು ಮಿಸ್ಸಿಂಗ್ ಇರೋದ್ರಿಂದ ಅದೊಂದು ಪ್ರತಿ ಸಲ ಆ ಪ್ರೀತಿ ನೋಡಿದಾಗ ನನಗೆ ಫ್ರೆಶ್ ಅನ್ಸುತ್ತೆ ತುಂಬಾ. ಇದಕ್ಕೂ ಮುಂಚೆ ನಾನು ನನ್ನ ಕನಸು ಸಿನಿಮಾ ನೋಡಿದ್ದೆ. ಸೊ ಅದು ನನಗೆ ಸಖತ್ ಕನೆಕ್ಟ್ ಆಗಿತ್ತು. ಅಂದ್ರೆ ಛೆ ಇದ್ದಿದ್ರೆ ಹಿಂಗಿರ್ಬೋದಿತ್ತೇನೋ ಅಂತ ಅನ್ಸಿತ್ತು. ಬಟ್ ಲವ್ ಮಾಕ್ಟೇಲ್ 3 ನೋಡಿದಾಗ ಅದು ಇನ್ನೂ ಜಾಸ್ತಿ ಅನ್ಸುತ್ತೆ. ಯಾಕಂದ್ರೆ ನನಗೆ ಗೊತ್ತಿರೋರು ನಾನು ಮಾಡಿರೋ ಸಿನಿಮಾ, ನಾವು ಅಂದ್ರೆ ನಾನು ಬೆಳ್ಕೊಂಡ್ ಬಂದಿರೋ ಸಿನಿಮಾ. ನಾನು ಕನ್ನಡ ಇಂಡಸ್ಟ್ರಿಲಿ ನನಗೆ ಲವ್ ಮಾಕ್ಟೇಲ್ ಜೊತೆ ನಂದು ಗ್ರೋತ್ ಇದೆ. ಸೊ ಬೇರೆ ಬೇರೆ ರೀತಿಯಲ್ಲಿ ನನ್ನನ್ನು ಜನ ನೋಡಿದ್ದಾರೆ. ಸೊ ನನಗೆ ಇದು ಜಾಸ್ತಿ ಕನೆಕ್ಟ್ ಆಗುತ್ತೆ. ಅಂಡ್ ಐ ಥಿಂಕ್ ತುಂಬಾ ಹೆಣ್ಮಕ್ಳಿಗೂ ಕನೆಕ್ಟ್ ಆಗುತ್ತೆ ಡೆಫಿನೆಟ್ಲಿ. ಅಂದ್ರೆ ಅಪ್ಪ ಅನ್ನೋದು ಒಂದು ಫಿಗರ್ ಇದೆಯಲ್ಲ, ಹೆಣ್ಮಕ್ಳಿಗೆ ಅದೊಂದು ಚಂದ, ಅದೊಂದು ಅಂದ್ರೆ ಫಸ್ಟ್ ಹೀರೋ ಅಂತ ಹೇಳುವಂಥದ್ದು. ಸೊ ಐ ಥಿಂಕ್ ಅದು ಕನೆಕ್ಷನ್ ಜಾಸ್ತಿ ಆಗುತ್ತೆ. ಓಕೆ ಸರ್, ನೀವೇನು ಹೇಳ್ತೀರಿ ಅಪ್ಪ ಮಗಳ ಸಂಬಂಧದ ಬಗ್ಗೆ? ನಿಮಗೇನಾದ್ರು ಆ ಥರದ ಎಕ್ಸ್ಪೀರಿಯನ್ಸ್ ಆಗಿದೆ? ನನಗೆ ಮಗ ಇರೋದು, ಅವರು ತಂದೆನೆ, ನನಗೆ ಮಗ ಇರೋದು ಅಂದ್ರೆ ಆ ಫೀಲಿಂಗ್ ಏನ್ ಬೇರೆ ಇರಲ್ಲ ಅಂತ ನನ್ಗನ್ಸುತ್ತೆ. ಮಗ ಆಗ್ಲಿ ಮಗಳಾಗ್ಲಿ, ಮಕ್ಕಳಿಗೆ ಅನ್ನೋದು ಒಂದು ಪ್ಯೂರೆಸ್ಟ್ ಫೀಲಿಂಗ್. ಆಮೇಲೆ ಅವರು ನಮ್ಗೆ ಕೊಡುವಂತ ಫೀಲ್ ಅಂದ್ರೆ ಆ ಚಿಕ್ಕ ಬೆಳೀತಾ ಒಂದು 5 years ಏನಿದೆ ಅದು ಪ್ಯೂರೆಸ್ಟ್ ಫೀಲಿಂಗ್. ಅದು ಹೇಳಕ್ಕಾಗಲ್ಲ, ಬಿಡಕ್ಕಾಗಲ್ಲ ಆ ತರ ಅಂತ ಫೀಲಿಂಗು. ಅದು ಎಲ್ಲರಿಗೂ ಅದು ಪುಣ್ಯ ಅಂತ ಹೇಳ್ಬೋದು, ಆ ತರ ಒಂದು ಫೀಲಿಂಗ್. ಸೊ ಲವ್ ಮಾಕ್ಟೇಲ್ 3 ಅಪ್ಪ ಮಗಳ ಮೇಲೆ ಹೋಗುತ್ತೆ, ಅದು ತುಂಬಾನೇ ಟಚ್ ಆಗುತ್ತೆ ನನಗೆ. ಓಕೆ, ಯಾವೆಲ್ಲ ವಿಚಾರಗಳಿಂದ ಈ ಸಿನಿಮಾ ಗೆಲ್ಬಹುದು ಅಂತ ಅನ್ಸುತ್ತೆ? ಐ ಥಿಂಕ್ ಇಮೋಷನ್ಸ್ ಅದು ಸ್ವಲ್ಪ ಲ್ಯಾಕಿಂಗ್ ಇದೆ ನಮಗೆ ಇವಾಗ. ಹೆಚ್ಚು ಮಾಸ್ ಸಿನಿಮಾಗಳು ಬರ್ತಾ ಇದೆ, ಲವ್ ಸ್ಟೋರೀಸ್ ಮತ್ತು ಇಮೋಷನ್ಸ್ ಸ್ವಲ್ಪ ಕಡಿಮೆ ಆಗಿದೆ ರೀಸೆಂಟ್ ರಿಲೀಸ್ಗಳನ್ನ ನೋಡಿಕೊಂಡ್ರೆ. ಸೊ ಆಲ್ರೆಡಿ ನಮಗೆ 2 ಸತಿ ಪ್ರೀತಿ ತೋರಿಸಿರೋ ಜನ 3ನೇ ಸತಿ ಇನ್ನೂ ಜಾಸ್ತಿ ಕನೆಕ್ಟ್ ಆಗ್ಬೋದು. ಯಾಕಂದ್ರೆ ಆದಿ ಜರ್ನಿನ ಇವರೆಲ್ಲರೂ ನೋಡ್ಕೊಂಡು ಬಂದಿದ್ದಾರೆ. ಅವ್ನ ಗರ್ಲ್ ಫ್ರೆಂಡ್ ಸ್ಕೂಲಿಂದ ಲವ್ ಮಾಡಿರೋದ್ರಿಂದ ಈಗ ಮಗಳು ಇರೋ ತನಕನೂ ನೋಡ್ಕೊಂಡು ಬಂದಿರೋದ್ರಿಂದ ಅದು ತುಂಬಾ ಕನೆಕ್ಟಿಂಗ್ ಪಾಯಿಂಟ್ ಅಂತ ನನಗೆ ಅನ್ಸುತ್ತೆ. ಆ್ಯಂಡ್ ಸಾಂಗ್ಸ್ ಕೂಡ ಎಲ್ಲ ಫ್ರಾಂಚೈಸಲ್ಲಿ ನಾವು ಏನೇನು ಸಾಂಗ್ ಮಾಡಿದ್ದೀವಿ ಇದಷ್ಟು ಹಿಟ್ ಆಗಿದೆ. ಸೊ ಈ ಸಾಂಗ್ಸ್ ಕೂಡ ತುಂಬಾ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಕ್ಯಾರೆಕ್ಟರ್ಸ್ ತುಂಬ ಫ್ರೆಶ್ ಆಗಿ ಹುಡುಕ್ತಾರೆ. ಐ ಥಿಂಕ್ ಕೃಷ್ಣ ಅವರಿಗೆ ಇರೋಂತಹ ಮೇನ್ ಅಡ್ವಾಂಟೇಜ್ ಅವ್ರ ಕ್ಯಾರೆಕ್ಟರ್ಸ್ನ ಫೀಲ್ ಮಾಡೋ ಅಂದರೆ ಅವ್ರ ಐಸ್ ತುಂಬ ಚೆನ್ನಾಗಿದೆ ಆರ್ಟಿಸ್ಟ್ಗಳ ಮೇಲೆ. ಆ್ಯಂಡ್ ಈ ಸಿನಿಮಾ ಮಾಡಿದವರು ನಾವೆಲ್ಲ ಸಪ್ರೇಟಾಗಿ ಜೀವನ ಕಟ್ಕೊಂಡಿದ್ದೀವಿ. ಅದಲ್ದೇನೋ ಈ ಸಿನಿಮಾ ಅಲ್ದೇನೋ ಇವಾಗ ನೋಡಿದ್ರೆ ನಾವು ಹೇಗೆ ಈ ಸಿನಿಮಾ ಒಟ್ಟಿಗೆ ಸೇರಿದೀವಿ, ನಮ್ದೇ ಸಪ್ರೇಟ್ ಜರ್ನಿ ಇದೆ. ಅವ್ರ ಕ್ಯಾರೆಕ್ಟರ್ಸ್ನ ಅಷ್ಟು ಚೆನ್ನಾಗಿ ಹುಡುಕ್ತಾರೆ. ಆ್ಯಂಡ್ ಆಲ್ಸೋ ಪಾರ್ಟ್ 3 ನಲ್ಲೂ ಹೊಸ ಕ್ಯಾರೆಕ್ಟರ್ಸ್ಗಳು ತುಂಬಾ ಚೆನ್ನಾಗಿ ಇಂಟ್ರೊಡ್ಯೂಸ್ ಆಗಿದೆ. ಆ ಕ್ಯಾರೆಕ್ಟರ್ಸ್ ತುಂಬಾ ಚೆನ್ನಾಗಿ ಹಚ್ಕೊಳ್ಳುತ್ತೆ ನಂಗೆ ಆಲ್ರೆಡಿ ಗೊತ್ತು. ಸೊ ಐ ಥಿಂಕ್ ಇದು ಎಲ್ಲದನ್ನು ಒಂದು ಟ್ರೀಟ್ ಆಗಿ ನೋಡ್ತಾರೆ ಜನ. ಎಸ್ ಸರ್, ಕೊನೆದಾಗ ನೀವೇನು ಹೇಳ್ತೀರಿ? ಯಾವ ವಿಚಾರಗಳಿಂದ ಈ ಸಿನಿಮಾ ಅದು ಕಂಪ್ಲೀಟ್ ಆಗಿ ಎಲ್ಲ ಅವರೇ ಹೇಳಿದ್ರು, ಜಾಸ್ತಿ ಹೇಳೋದು ಏನಿಲ್ಲ ಅಷ್ಟೇ. ಬಟ್ ಒಂದಂತೂ ಸತ್ಯ, ಕೃಷ್ಣ ಮೇಲನ ಜನಗಳು ಏನೇ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಬರ್ಲಿ, ಇಲ್ಲ ರಶ್ ಮೈಂಡ್ ಅಲ್ಲಿ ಬರ್ಲಿ, ಇಲ್ಲ ಬ್ಲಾಂಕ್ ಆಗಿ ಬರ್ಲಿ, ಸ್ಯಾಟಿಸ್ಫೈ ಮಾಡಂತ ಕಳಿಸ್ತಾರೆ. ಯಾಕೆಂದ್ರೆ ನಾವು ಲವ್ ಮಾಕ್ಟೇಲ್ 1, 2, 3 1ಇಂದನೂ ಜರ್ನಿಲಿ ಇದೀವಿ. ಅಂದ್ರೆ ನಾವು ಮೋರೋವರ್ ಆಕ್ಟರ್ ಇಂತ ಫ್ಯಾಮಿಲಿ ಜೊತೆಗೆ ಕೆಲಸ ಕಲ್ತ್ಕೊಂಡು ಬಂದಿದ್ದೀವಿ. ಆಮೇಲೆ ಅವ್ರು ಯಾವ ತರ ಕೆಲಸ ಮಾಡಿದ್ದಾರೆ ಅಂತ ನೋಡಿದೀವಿ. ಆಮೇಲೆ ಯಾವ ತರ ಯೋಚನೆಗಳು, ಅವ್ರ ಥಾಟ್ಸ್ ಆಗಿರ್ಬೋದು, ಅದನ್ನೆಲ್ಲ ನೋಡ್ಕೊ ಬಂದಿರೋದ್ರಿಂದ ಒಂದು ಅಶ್ಯೂರೆನ್ಸ್ ಕೊಡ್ಬೋದು ಅಂದ್ರೆ ಲವ್ ಮಾಕ್ಟೇಲ್ 3 ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ. ಯಾರು ಬಂದ್ರು ಹೋಗ್ಬೇಕಾದ್ರೆ ಒಂದು ಎಮೋಷನ್ ಇಟ್ಕೊಂಡು, ಇಲ್ಲ ಫನ್, ಟಿಯರ್ಸ್, ಲವ್, ಏನೋ ಒಂದು ಎಮೋಷನಲ್ಲಿ ವಾಪಸ್ ಬಂದು ಮಗ ಹೋಗಿ ಲವ್ ಮಾಕ್ಟೇಲ್ 3 ನೋಡು ಅಂತ ಹೇಳ್ತಾರೆ. ಸೂಪರ್ ಮೇಡಮ್, ನಾನು ನಿಮ್ಮ ಜೊತೆಗೆ ಪರಿ ನೋಡೋದು ಭಾಳ ಕ್ಯೂಟ್ನೆಸ್ ಅನ್ಸುತ್ತೆ ಮೇಡಮ್. ಪರಿ ನಿಜ ಮಸ್ತ್ ಇರ್ತಾವ ವಿಡಿಯೋ, ಚಂದ ಇರ್ತೈತಿ. ಆ್ಯಂಡ್ ಅಕ್ಕಿ ನಿಮಗೆ ಚಿಕ್ಕಮ್ಮ ಅಂತ ಹೇಳೋದು, ಚಿಕ್ಕಿ ಅಂತ ಹೇಳೋದು, ಅದೆಲ್ಲ ಚಂದ ಮಾತಾಡುತ್ತೆ, ಚಂದ ಇರ್ತೈತಿ. ನಿಮಗೆ ಅವ್ರದ್ದು ಬಾಂಡಿಂಗ್ ಬಗ್ಗೆ ಒಂಚೂರು ಹೇಳೋದು ಪರಿ ಜೊತೆಗೆ. ಯಾಕಂದ್ರೆ ನಾ ಈಗಲೂ ನೋಡ್ತಿದ್ದೆ ಅದನ್ನ ಎತ್ಕೊಂಡು
ಬೈಸ್ಕೊಂಡಿದ್ದು ನೋಡ್ದೆ. ಆದ್ರೆ ನೀವ್ ಹಂಗ್ ಮಾಡೋದ್ ತಪ್ಪ್ರಿ, ಪಾಪ ಅವ್ರು ಕುಂತ ಇಲ್ಲ ನನಗೆ ಅದು ಫುಲ್ ಬೇಜಾರಾಗೋಯ್ತು. ನಾನು ರೆಡಿ ಮಾಡ್ತಾ ಇದ್ನ ಡ್ರೆಸ್ ಎಲ್ಲ ಹಾಕೊಂಡ ಮಮ್ಮ 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 ಅಂತ ಹೇಳ್ತಾ ಇದ್ದ. ಒಂದ್ಸತಿ ತೋರ್ಸ್ಕೊಂಡ್ ಅದೇ ಹೆಣ್ಣ ಮಕ್ಳು ಇಲ್ದಿರೋರಿಗೆ ಅದು ಅರ್ಥ ಆಗಲ್ಲ ಅಲ್ಲ. ಇವಾಗ ಗೊತ್ತಾಗ್ತಿದೆ ನನ್ಗೆ ಓಕೆ ಅಂತ. ಬಟ್ ಮೇ ಬಿ ನನಗೆ ಮಗು ಆದ್ರೂ ಅವಳು ನನ್ನ ಮೊದಲನೇ ಮಗಳೇ ಆಗಿರ್ತಾಳೆ. ಯಾಕಂದ್ರೆ ಅದು ಒಂದು ಕನೆಕ್ಷನ್. ಅವಳು ಐ ಥಿಂಕ್ ಮಿಲನ್ ಅವ್ರು ಪ್ರೆಗ್ನೆಂಟ್ ಆದಾಗಿಂದನೂ ಡೆಲಿವರಿ ಆಗೋ ತನಕನೂ ನಾವು ಒಟ್ಟಿಗೆ ಜರ್ನಿ ಮಾಡ್ತಾ ಇದ್ವಿ. ಅಂದ್ರೆ ಒಂದಿಷ್ಟು ಕ್ರಿಕೆಟ್ ಟೂರ್ನಮೆಂಟ್ಸ್ಗೆಲ್ಲ ಒಟ್ಟಿಗೆ ಹೋಗ್ತಾ ಇದ್ವಿ. ಸೊ ಅಲ್ಲಿಂದನೂ ನೋಡ್ಕೊಂಡು ಬಂದಿರೋದ್ರಿಂದ ಅದೇನೋ ಒಂದು ಅಟ್ಯಾಚ್ಮೆಂಟ್. ಅವಳು ಒಳಗಡೆ ಇದ್ದಾಗ್ಲಿಂದನೂ ನಾನು ಮಾತಾಡ್ತಾನೇ ಇದ್ದೀನಿ ಪರಿ ಜೊತೆ. ಸೊ ಅದು ಒಂದು ಅಟ್ಯಾಚ್ಮೆಂಟ್ ತುಂಬಾ ನ್ಯಾಚುರಲ್ ಆಗಿದೆ. ಎಸ್, ಸೂಪರ್. ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಇದೇ ಮಾರ್ಚ್ 19ಕ್ಕೆ ರಿಲೀಸ್ ಆಗಕತ್ತೈತಿ. ಆಲ್ ದ ವೆರಿ ಬೆಸ್ಟ್ ಸರ್. ನಿಮ್ಮ ಥರ ಫ್ರೆಂಡ್ ಇರ್ಬೇಕು ಮೇಡಮ್, ನಿಮ್ಮ ಥರನೇ ಇರ್ಬೇಕು. ಇಲ್ಲ ನಂತರ ಇದ್ರೆ ನೆಕ್ಸ್ಟ್ ಅಲ್ಲ, ನೆಕ್ಸ್ಟ್ ಚಲೋ ಹುಡುಗನ ಆಯ್ಕೆ ಮಾಡ್ಕೊಂಡು ಈಗ ಬೇರೆ ಅದೇ ಈಗ ಏನಾರು ಒಂದು ಮೆಸೇಜ್ ಕೊಡ್ಬೋದೇನೋ ಅವರು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಬರ್ತೀವಿ ನಾವು ಅಲ್ವಾ. ಈಗ ಏನಾರು ಜೋ ಚೇಂಜ್ ಆಗಿರ್ತಾರೆ ಸರ್. ಯಾರು ಇದ್ದಂಗೆ ಇರ್ತಾರೇನೆ. ಮದುವೆ ಆದ್ಮೇಲೆ ಗಂಡ ಏನೋ ಕಾಟ ಕೊಟ್ಮೇಲೆ ಹಳೆ ಲವರ್ ನೆನ್ಪಾಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.